ಇವನಾರ
ಶ್ರೀ ಗುರು ಬಸವ ಲಿಂಗಾಯ ನಮಃ. 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 ಶ್ರೀ ಗುರು ಬಸವ
हर हर महादेव। ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇವರಿಗೆ ಮೃತ್ಯುಲೋಕ ಎಂಬುದು ಬೇಗಲ ಕಾಣಿತು. ಸತ್ಯನಿಂದ ಜೀವನ, ಮಿತ್ರನಿಂದ ಮೃತ್ಯುಲೋಕ. ಆಚಾರ್ಯ ಸ್ವರ್ಗ, ಅನಾಚಾರ್ಯ ನರಕ. ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ವಿಶ್ವಾಸ. ओम श्री गुरु बसवलिंगाय नमः। राष्ट्र की जय चेतना का गान वंदे मातरम। राष्ट्र भक्ति प्रेरणा का गान वंदे मातरम। राष्ट्र की जय चेतना का गान वंदे मातरम। राष्ट्र भक्ति प्रेरणा का गान वंदे मातरम। वंदे मातरम, वंदे मातरम, वंदे
ಸಂತಸ ಶೃಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರಲೇಕಿ ನೀರಿಟ್ಟ ಗಾಯ ನೀರಿಟ್ಟ ಗಾಯ ನಿನ ಕೈಲಿ ಮಾಯ ಆಗುವುದು ಹೋಗುವುದು ನಾ ಕಾಣಿನಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಮಾತಿಗೆ ಕೊಟ್ಟರು ಮರದಡಿಯಲಿಟ್ಟರು ನಾನಂತೂ ನಿನ್ನನ್ನ ನಾರಿಯೇ ಮಾಡಿಗೆ ಕೊಟ್ಟರು ಮರದಡಿಯಲಿಟ್ಟರು ನಾನಂತೂ ನಿನ್ನನ್ನ ನಾರಿಯೇ ಸಾರಂಗವನಗೆ ಸಾರಂಗವನಗೆ ನೂರಾರು ಬಯಕೆ ಮುಂದಿಟ್ಟು ರಮಿಸುವುದು ನಾ ಕಾಣಿನಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನಿನ್ನನ್ನ ಬಳಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದೀಶ ಸರ್ವೇಶ ಮಲ್ಲೇಶ ಗೌರೇಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವವು ನೆದವರವರಾಯ ಜಗದೀಶ ಸರ್ವೇಶ ಮಲ್ಲೇಶ ಗೌರೇಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವವು ನೆದವರವರಾಯ ಮೊಗ್ಗಲ್ಲಿ ಹೂವಲ್ಲಿ ಕಾಯಿಲಿ ನೀರಲ್ಲಿ ಎಲ್ಲೆಲ್ಲೂ ನಮ್ಮ ಶಿವನುಂಟು ಎಲ್ಲೆಲ್ಲೂ ನಮ್ಮ ಶಿವನುಂಟು ಜಗದಲ್ಲಿ ಶರಣರಿಗೆ ಕಾಣು ಕಣ್ಣುಂಟು ಜಗದೀಶ ಸರ್ವೇಶ ಮಲ್ಲೇಶ ಗೌರೇಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ನಂಜುಂಡೇಶ್ವರನಿ ಇರುವವು ನೆರೆದವರಾಗಿ ಗಿಳಿಯಲ್ಲಿ ಹೆಸರಲ್ಲಿ ಕರಿ ಗಿಳಿಯಲ್ಲಿ ಹೆಸರಾಗಿ ಗಿಳಿಯಲ್ಲಿ ಹೆಸರಾಗಿ ಗಿಳಿಯಲ್ಲಿ ಹೆಸರಾಗಿ ಹೂವಲ್ಲಿ ಮೊಗ್ಗಲ್ಲಿ ಮೊಗ್ಗಲ್ಲಿ ಹೂವಲ್ಲಿ ಮೊಗ್ಗಾಕಿ ಮೊಗ್ಗಲ್ಲಿ ಹೂವಾಕಿ ಎಲ್ಲಿ ಬಿಡ ಪ್ರಯತ್ನ ಸಂತೋಷ. ನೆಕ್ಸ್ಟ್ ಜನ ಹಾಡ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಜವದನ ನೀನೇ ಗುಣಸಾಗರ ಶಿವಸುತನ ನೀನೇ ಕರುಣಾಕರ ಹರುಷದಲ್ಲಿ ನೀ ಎಂದು ದಯ ತೋರಿಸು ಗಜವದನ ನಿನ್ನ ಆನಂದ ಬೆಳಕಾಗಿದೆ ಹಾಲಲ್ಲಿ ಅಭಿಷೇಕ ಮಾಡಿದ ಜನರಿಗೆ ಬೇಡಿದವರ ನೀಡಿ ಕೊಡಲಾರೇನೆ ಗುಣಗಳ ಹಾಡಿ ಹೊಗಳಿದ ನಿನ್ನ ಪ್ರೀತಿಯ ತೋರಿ ಕಾಯುವ ಮುನ್ನ ರಕ್ಷಿಸುವಾರ ಜಗದೋದಾರ ಪ್ರೇಮ ತೋರ ಮಹಿಮಾ ಪಾರ ಹರುಷದಲ್ಲಿ ನೀ ಎಂದು ದಯ ತೋರಿಸು ಗಜವದನ ನಿನ್ನ ಆನಂದ ಬೆಳಕಾಗಿದೆ ದೀನರನೆಲ್ಲ ಪೊರೆಯೋ ದೈವ ನಮ್ಮಲ್ಲಿ ತೋರೋ ನಿನ್ನಯ ಒಲವ ಆಲಿಸಿ ಮೊರೆಯನು ಶರಣಾದೆ ನಾನು ಒಲಿದು ವರವ ಕೊಡಲಾರೇನು ಸಿದ್ಧಿಗಳೆಲ್ಲ ಪರಮಶ ನಿನಗೆ ಪೂಜೆಗಳಲ್ಲಿ ಅಗ್ರತ ನಿನಗೆ ಸಿದ್ಧಿಯ ಪಾಲಕ ಬುದ್ಧಿ ಆಶಕ ಲೋಕದ ರಕ್ಷಕ ಗಣಪತಿಯೇ ಚಂದ್ರ ನಿನ್ನ ಶಾಪ ಹೊಂದಿದ ಪರಶಿವ ನಿನ್ನ ಪ್ರೀತಿ ಬೇಡಿ ಭಕ್ತಿಗೆ ನಿನ್ನ ಪ್ರೇಮದ ಕಾರಣ ಭಕ್ತರಿಗೆಲ್ಲ ನೀನೇ ಕಾರ್ಮಿಕಾರಣ ವಿಶ್ವನಾಯಕ ಶಕ್ತಿಯ ದಾಯಕ ಶ್ರೀನಾರಾಯಣ ಕಾಯೋ ಶುಭದಾಯಕ ಗಜಪದನ ನಿನ್ನ ಆನಂದ ಬೆಳಕಾಗಿದೆ ಶಿವಸುತನ ನೀನೇ ಕರುಣಾಕರ ಶರಣ
ಇವತ್ತು ಮಂಗಳವಾರ ಗಣಪತಿ ಹಾಡು ಹಾಡೋದು ಬಂದಿದ್ದೇನೆ ಮತ್ತೆ ಅದು ನನಗೆ ಕನ್ಫ್ಯೂಸ್ ಆಗ್ತದೆ. ಆದರೂ ಚೆನ್ನಾಗಿ ಆಗ್ತದೆ ಮನೆಯಲ್ಲೆಲ್ಲ ಹಾಡು ಅಭ್ಯಾಸ ಇದೆ. ಆಯ್ತು ಓಕೆ. ಅದು ಸತ್ಸಂಗದಾಗ ಹೋದಾಗ ಹಾಡ್ತದೆ. ವಿವೇಕಾನಂದ ಬಳಗ ಐತಂದ್ರೆ ಸತ್ಸಂಗಕ್ಕೆ ಹೋಗಿರ್ತದೆ, ಅಲ್ಲಿ ಹಾಡ್ತದೆ ಅವಾಗ. ಒಳ್ಳೆಯದು. ನೆಕ್ಸ್ಟ್ ಚಾನ್ಸ್ ಕೊಡಿ ಬೇಗ. ಲತಾ ಮೇಡಮ್ ಶುರು ಮಾಡಿ. ಹಾಡ್ತೇನ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಣಿಯಲೆನ್ನ ಶಿರವು ನಿನ್ನ ಚರಣಧೂಳಿ ತನದ
ಎಲ್ಲ ತಾಯಿಲ್ಲದೆ ಸಿಂಹ ಪಾಲು. ಅಲ್ಲಿ ಸಹ ಬಂದಿಲ್ಲ. ಎಲ್ಲಿ ಹೋಗಿ ಆಡ್ಕೊಂಡು ರಮೇಶ್ ರಮೇಶನ್ನ ಟೈರ್ಡ್ ಆಗೈತೆ ಅಂತಿದ್ರಿ, ರೆಸ್ಟ್ ಮಾಡ್ತಿರ್ಬೋದು. ಏನು ಚೆಕ್ ಮಾಡ್ತೀನಿ. ಇನ್ನೊಂದು ಆಗ್ಬೋದಾ? ನಾಳೆ ಬಂದ್ಬಿಡ್ತಾರೆ. ಯಾಕೆ ಎಲ್ಲೋಗಿದ್ದೆ? ಬೇಗ ಶುರು ಮಾಡಬೇಕು. ಇಲ್ಲ ಅಂದ್ರೆ ಚಾನ್ಸ್ ತಗೊಳಕ್ ಕಾಯ್ತಿದ್ದಾರೆ ಈಗ. Bluetooth connected. Bluetooth mode. ಕರುನಾಡ
ದುಃಖಿಸದೆ ಚೊಕ್ಕದಿಂ ರಾಜ್ಯ ನಡೆಸುವನು ಚಕ್ಕಂದವಿರುವ ಸರ್ವಜ್ಞ. ಭಂಡಾರ ತುಂಬಿನಿ ಬಂಡಿಯಲ್ಲಿ ಇರುವರೆ ಮಂಡಲವ ನಾಡಿ ಮೆರೆಯುವರೆ ಒಕ್ಕಲನು Bluetooth disconnected. ಸರ್ವಜ್ಞ. ಈ ಮೂರು ಸರ್ವಜ್ಞನು ರೈತರನ್ನು ಕುರಿತಾಗಿ ಹೇಳಿರ್ತಕ್ಕಂಥ ವಚನ. ಈ ಜಗತ್ತಿನಲ್ಲಿ ಕೃಷಿ, ಅದು ಆಧುನಿಕ ಜಗತ್ತಿನಲ್ಲಿ ಕೃಷಿ ಅನ್ನುವಂಥದ್ದು ಕೂಡ ವಿಕೃತ ರೂಪ ತಾಳ್ಬಿಟ್ಟಿದೆ. ವಿಜ್ಞಾನದ ಪ್ರಭಾವದಿಂದ ಎಲ್ಲವೂ ಒಂದು ರೀತಿ ಕಲುಷಿತ, ವಿಕೃತ, ಏನೇನೋ ಆದಂಗೆ ಕಾಣಿಸ್ತಾ ಇದೆ. ಹಾಗೆ ಕೃಷಿಯು ಕೂಡ ಸೌಂಡ್ ಕಡಿಮೆ ಮಾಡಿಸಲ್ಲ, ಸೌಂಡ್ ಕಡಿಮೆ ಹೇಳ್ತಾ ಇದ್ರು. ಅಮೆರಿಕಾದಲ್ಲಿ 1 ಎಕರೆಗೆ 100 ಕ್ವಿಂಟಾಲ್ ಗೋವಿನ ಜೋಳ ಬೆಳೀತಾರೆ. ಮೇಸ್ ಅಂತ ಹೇಳ್ತಾರಲ್ಲ, ಮುಸ್ಕಿನ ಜೋಳ 100 ಕ್ವಿಂಟಾಲ್. ನಮ್ಮಲ್ಲಿ 10 ಕ್ವಿಂಟಾಲ್ ಬಂದ್ರೆ ಭಾಳ ಸಂತೋಷ ಪಡ್ತಾರೆ. 15 ಕ್ವಿಂಟಾಲ್ ಬಂದ್ರಂತೂ ಬಂಪರ್ ಅಂತ ಅನ್ಕೊಂತಾರೆ, ಬಂಪರ್ ಬೆಳೆ ಬಂದಿದೆ ಅಂತ ಅನ್ಕೊಂತಾರೆ. ಅಲ್ಲಿ 100 ಕ್ವಿಂಟಾಲ್ ಬೆಳೀತಾರೆ. ಇದು ಒಬ್ಬರು ಕೃಷಿ ವಿಶ್ವವಿದ್ಯಾಲಯದ ಮತ್ತು ಹೋಗಿ ನೋಡ್ಕೊಂಡು ಬಂದಂತಹ ಒಬ್ಬರು ಪ್ರೊಫೆಸರ್ ಹೇಳಿದ ಮಾತಿದು. ಅವರು ಅದಕ್ಕೆ ಸಂತೋಷಪಟ್ಟರು. ಆದರೆ ವಾಸ್ತವಿಕವಾಗಿ ಅದು ಸಂತೋಷ ಪಡುವಂಥದ್ದಲ್ಲ, ಅದು ಭೂಮಿಯನ್ನು ವಿಕಾರಗೊಳಿಸ್ತಕ್ಕಂಥದ್ದು. 100 ಕ್ವಿಂಟಾಲ್ ಬೆಳಿಬೇಕಾದ್ರೆ ಅವನಿಗೆ ಎಷ್ಟು ಗೊಬ್ಬರವನ್ನು ಹಾಕಬೇಕು, ಎಷ್ಟು ಕ್ರಿಮಿನಾಶಕಗಳು ಅಥವಾ ಕಳೆನಾಶಕಗಳು, ಕ್ರಿಮಿನಾಶಕಗಳಿಗಿಂತ ಅದಕ್ಕೆ ಹೆಚ್ಚಾಗಿ ಕಳೆನಾಶಕಗಳನ್ನು ಹೊಡಿತಾರೆ. ಇಲ್ಲೂ ಕಳೆನಾಶಕಗಳನ್ನು ಸಿಂಪಡಿಸ್ತಾರೆ. ಇವತ್ತು ನೀವು 100 ಕ್ವಿಂಟಾಲ್ ಬೆಳೀತಾ ಇದ್ದೀರಿ, ಆದರೆ ಇನ್ನು 10 ವರ್ಷಕ್ಕೂ ಹೀಗೆ ಬೆಳೀತೀರಾ, ಇನ್ನು 20 ವರ್ಷಕ್ಕೂ ಹೀಗೆ ಬೆಳೀತೀರಾ? ಭವಿಷ್ಯವನ್ನು ನಾವು ಯೋಚನೆ ಮಾಡಬೇಕಲ್ಲ. ಮತ್ತು ಅಷ್ಟೆಲ್ಲ ಉತ್ಪಾದನೆಯಾದಂಥ ಜೋಳವನ್ನು ಕೂಡ ಸಮರ್ಪಕವಾಗಿ ಎಲ್ಲ ಕಡೆ ಹಂಚೋದಿಲ್ಲ. ಅದು ಬೇರೆ ಬೇರೆದಕ್ಕೆ ಬಳಕೆ ಆಗುತ್ತೆ. ಕೊನೆಗೆ ಅತಿಯಾಗಿ ಹೋದ್ರೆ ಅದನ್ನು ಸಮುದ್ರಕ್ಕೆ ಚೆಲ್ತಾರೆ. ಏನೋ ಒಟ್ಟಾರೆ ವಿಚಿತ್ರ ವಾತಾವರಣ ನಡೆದಿದೆ. ಅದಕ್ಕೆ ಕೃಷಿ ಯಾವಾಗಲೂ ನಿಸರ್ಗ ಸ್ನೇಹಿಯಾಗಿರಬೇಕು. ಸುಮಾರು 25-30 ಸಾವಿರ ವರ್ಷಗಳಿಂದ ಮನುಷ್ಯ ಕೃಷಿ ಮಾಡ್ಕೊಂತ ಬಂದಿದ್ದಾನೆ. ಭೂಮಿ ಬರಡಾಗಿಲ್ಲ, ಇನ್ನೂ ಕೊಡ್ತಾ ಇದೆ. ಆದರೆ ಈಗೊಂದು 50 ವರ್ಷಗಳಲ್ಲಿ ಹಸಿರು ಕ್ರಾಂತಿ ಅಂತ ಏನು ಮಾಡಕ್ಕೆ ಹೊರಟು ನಾವು ಮನುಷ್ಯ, ಆವಾಗ ಭೂಮಿ ಬರಡಾಗ್ತಾ ಇದೆ, ಜವಳಾಗ್ತಾ ಇದೆ, ಅತಿ ನೀರಾಯಿಸೋದ್ರಿಂದ ಇನ್ನು ಏನೇನೇನೇನೋ ತೊಂದರೆಗಳು ಭೂಮಿಗೆ ಆಗ್ತಾ ಇದೆ. ಇದರ ಪರಿಣಾಮವನ್ನು ಮುಂದಿನ ಪೀಳಿಗೆ ಖಂಡಿತವಾಗಿ ಅನುಭವಿಸ್ತೀವಿ. ನಾವು ಕೂಡ ಅನುಭವಿಸೋಕೆ ಶುರುವಾಗಿದೆ. ವಿಪರೀತವಾಗಿ ಕಾಯಿಲೆಗಳು, ಅದರಲ್ಲೂ ವಿಶೇಷವಾಗಿ ಮಾರಕ ಕಾಯಿಲೆಗಳು, ಕ್ಯಾನ್ಸರ್ ಮತ್ತು ಕಿಡ್ನಿ ಫೇಲ್ಯೂರ್ಸ್, ಅಂದರೆ ಮೂತ್ರಪಿಂಡಗಳ ವೈಫಲ್ಯ, ಪಿತ್ತಜನಕಾಂಗಗಳ ವೈಫಲ್ಯ, ಹೊಟ್ಟೆ ತೊಂದರೆ, ಎಸಿಡಿಟಿ, ಪಿತ್ತ, ಇಂಥದ್ದೆಲ್ಲ ಜಾಸ್ತಿ ಆಗುತ್ತೆ. ಶುಗರ್ ತುಂಬ ಜಾಸ್ತಿ ಆಗ್ತಾ ಇದೆ. ಶುಗರ್ ಅಂತೂ ಇಷ್ಟು ಮಾರಕವಾಗ್ತಾ ಇದೆ. ಮಧುಮೇಹ ವಿಪರೀತ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಅದಕ್ಕೆ ಸಂಶಿ ಭೂಸೂರ್ಮಠ ಅಂತ ಒಬ್ಬ ಒಳ್ಳೆ ಲೇಖಕರು, ಅವರು 69ನೇ ಇಸ್ವಿನಲ್ಲೇ ಒಂದು ಪುಸ್ತಕ ಬರೆದಿದ್ದಾರೆ. ಅದಕ್ಕೆ 90ನೇ ಇಸ್ವಿಲಿ ಕಂಪ ಪ್ರಶಸ್ತಿ ಬಂತು. ಶೂನ್ಯ ಸಂಪಾದನೆಯ ಪರಾಮರ್ಶೆ ಅಂತ ಹೇಳಿ 69-70 ಬಿಡುಗಡೆ ಆಗಿದೆ. ಅದು 20-21 ವರ್ಷಗಳ ನಂತರ, ಅದು ಅವ್ರು ತೀರ್ಕೊಂಡ್ಮೇಲೆ, ಅವ್ರು ಇದ್ದಾಗಲೇ ಕೊಟ್ಟಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು, ಕೊಡಲಿಲ್ಲ. ಅವ್ರು ತೀರ್ಕೊಂಡ್ಮೇಲೆ ಕಂಪ ಪ್ರಶಸ್ತಿ ಬಂತು ಅದಕ್ಕೆ, ಶೂನ್ಯ ಸಂಪಾದನೆಯ ಪರಾಮರ್ಶೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಇವತ್ತಿನ ವಿಜ್ಞಾನದ ಪ್ರಗತಿ ಏನಾಗ್ತಾ ಇದೆ ಅಂದರೆ ಸಿದ್ಧ ಕೌರವ್ರು ಹೋದಂಗೆ ಆಗ್ತಾ ಇದೆ. ಇದೊಂದು ಕತೆ ಹೇಳ್ತಾರೆ. ಸಿದ್ಧ ಕೌರವ್ರು ಹೋದಂಗೆ, ಹಿಂಗೆ ಧಾರವಾಡ ಕಡೆ ಪ್ರಸಿದ್ಧ, ನಿಮ್ಮ ಕಡೆ ಎಲ್ಲ ಕಡೆ ಪ್ರಸಿದ್ಧಿ ಇದ್ದಂಗೆ ಇದೆಯೋ ಎಲ್ಲ ಗೊತ್ತಿಲ್ಲ. ಸಿದ್ಧ ಕೌರವ್ರು ಹೋದಂಗೆ ಅಂದರೆ ಏನು ಕತೆ ಅದು ಅಂತಂದರೆ, ಒಬ್ಬ ಹಿಂಗೆ ಸಾಹುಕಾರ ಮನೆಗೂ ಭಾಳ ಇದ್ದ ಸಿದ್ಧ ಅಂತ ಹೇಳಿ. ಅವನು ಹೊರಗಡೆ ಮಲಗ್ತಿದ್ದ, ಅಂದರೆ ಮನೆ ಬಾಗಿಲು ಒಳಗಡೆ ಗೌಡರು ಗೌಡಶಾಹಿ ಮಲಗ್ತಿದ್ರು, ಇವನು ಹೊರಗಡೆ ಮಲಗ್ತಿದ್ದ.
ನಿದ್ದೆ ಬಂದಿರಲಿಲ್ಲ. ಗೌಡ ಶನಿಯರು ಮಾತಾಡ್ಕೊಳಕ್ಕೆ ಶುರು ಮಾಡಿದಂತೆ, ಸಿದ್ದನ್ನ ನಾಳೆ ಕೌಲೂರಿಗೆ ಕಳಿಸ್ಬೇಕು, ಕೆಲಸ ಇದೆ. ಇವ್ನು ನಿದ್ದೆ ಬರಲಿಲ್ಲ, ಒಂದು 15 ನಿಮಿಷ 20 ನಿಮಿಷ ನಿದ್ದೆ ಬರಲಿಲ್ಲ. ಕೌಲೂರಿಗೆ ಕಳಿಸ್ಬೇಕು ಅಂತ ಹೇಳಿದಾರಲ್ಲ, ಹೋಗೇ ಬಿಡೋಣ ಅಂತ ಹೊರಟ್ಬಿಟ್ಟು. ಅರ್ಥ ಆಯ್ತಾ ನಿಮಗೆ? ಈಗ ಆಗಲೇ ಕಥೆ ನಿಮಗೆ ಗೊತ್ತಾಗಿರ್ಬೇಕು. ಅವ್ರಿಗೆ ಏನು ಅಂತ ಕೇಳಲಿಲ್ಲ, ಏನು ಹೇಳಲಿಲ್ಲ, ಸುಮ್ಮನೆ ಬೆಳಗ್ಗೆ ರಾತ್ರಿ ನಡೆಯಕ್ಕೆ ಶುರು ಮಾಡಿದ. ನಿದ್ದೆ ಬರಲಿಲ್ಲ, ಹೆಂಗಿದ್ರು ಕೌಲೂರಿಗೆ ಹೋಗಂತ ಹೇಳಿ ಕೌಲೂರಿಗೆ ಕಳಿಸ್ಬೇಕು ಅಂದ್ರೆ ನಾನೇ ಹೋಗ್ಬಿಡೋಣ, ಇನ್ನೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂತ ಹೋದ. ಅಲ್ಲಿಗೆ ಹೋದ್ಮೇಲೆ ನೆನಪಾಯ್ತು, ಏನಕ್ಕೆ ಬಂದೆ ನಾನು. ಅರ್ಥ ಆಯ್ತು ನನಗೆ? ಏನಕ್ಕೆ ಬಂದೆ ಕೌಲೂರಿಗೆ? ವಿಷಯನೇ ಕೇಳ್ಕೊಳ್ಳಿಲ್ವಲ್ಲ, ಮತ್ತೆ ವಾಪಸ್ ಬಂದ. ಕೌಲೂರು ಬಾಗಿಲಿಗೆ ಇನ್ನೂ ಮನೆಗೆ ಹೋಗಿರ್ಲಿಲ್ಲ. ಒಂದು 10-15 ಕಿಲೋಮೀಟರ್ ಅಥವಾ ಆಗಿನ ಕಾಲದಲ್ಲಿ 10 ಮೈಲಿ ಅಂತಂದ್ರೆ ಇರ್ಬೋದು, ಒಂದು 14-17 ಕಿಲೋಮೀಟರ್ ನಡೆದಿದ್ದ. ಆಗಿನ ಕಾಲದಲ್ಲಿ ಗಟ್ಟಿ ಜನ. ಸರಿ ನಡ್ಕೊಂಡು ಹೋದ, ಮತ್ತೆ ವಾಪಸ್ ಬಂದ. ಬೆಳಿಗ್ಗೆ ಅವ್ರ ಇದ್ದಳು ಹೊತ್ತಿಗೆ ಆಗಲಿ ಕೌಲೂರಿಗೂ ಬಂದಿದ್ದೆ ಅವನು. ವ್ಯರ್ಥವಾಗಿ ರಾತ್ರಿ ಎಲ್ಲ ನಡೆದ, ಏನು ಪ್ರಯೋಜನ ಆಗಲಿಲ್ಲ. ಇದಕ್ಕೆ ಸಿದ್ಧ ಕೌಲೂರಿಗೆ ಹೋದಾಗ ಅವಸರ ಮಾಡಿದ್ದಾರೆ. ನಾವು ಏನಕ್ಕೆ ಬದುಕಬೇಕು, ಹೇಗೆ ಬದುಕಬೇಕು, ಯಾಕೆ ಬದುಕಬೇಕು, ನಮ್ಮ ಬದುಕಿನ ಅರ್ಥ ಏನು, ಈ ಜಗತ್ತನ್ನು ನಾವು ಹೇಗೆ ರೂಪಿಸಬೇಕು, ಇದ್ರ ಬಗ್ಗೆ ನಾವೇನಾದರೂ ಆಲೋಚನೆ ಮಾಡದೆ ಹೋದರೆ ವಿಜ್ಞಾನಕ್ಕೆ ವಿವೇಕ ಇಲ್ಲ. ಧರ್ಮಕ್ಕೆ ವಿವೇಕ ಇದೆ, ಆದರೆ ಧರ್ಮ ಭಾಳ ಜನರಿಗೆ ಬೇಕಾಗಿಲ್ಲ. ಧರ್ಮವು ಕೂಡ ಈಗೇನಾಗಿದೆ, ಸತ್ವ ಕಳ್ಕೊಂಡ್ಬಿಟ್ಟು ಜಾತಿ ಆಗ್ಬಿಟ್ಟಿದೆ. ಎಲ್ಲ ಧರ್ಮಗಳು ಕೂಡ ಜಾತಿ ಆಗ್ಬಿಟ್ಟಿದ್ದಾರೆ. ಜಾತೀಯತೆಯನ್ನು ಮೀರಿ, ಮೌಢ್ಯವನ್ನು ಮೀರಿ, ಸಂಪ್ರದಾಯಗಳನ್ನು ಮೀರಿ, ಅದರ ಅರ್ಥ ಒಣ ವೈಚಾರಿಕತೆ, ಶುಷ್ಕ ವೈಚಾರಿಕತೆಗೂ ಬಲಿಯಾಗಲಾರದೆ ಹೃದಯಪೂರ್ವಕವಾದ ಸಾಧನೆ, ಆತ್ಮಸಿದ್ಧಿ, ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡ್ಕೊಂಡ್ರೆ ಮಾತ್ರ ನಾವು ಈ ಜಗತ್ತಿನಲ್ಲಿ ಆನಂದವಾಗಿ ಬದುಕಲಿಕ್ಕೆ ಸಾಧ್ಯ. ಸಿದ್ಧ ಕೌಲೂರಿಗೆ ಹೋದಂಗೆ ಆಗಬಾರ್ದು, ವಿಜ್ಞಾನದ ಕಥೆ ಆಗುತ್ತೆ ಅಂತ ಹೇಳ್ತಾರೋ. ಮುಂದೆ ಬರ್ತಾ ಬರ್ತಾ ಏನು ಮಾಡಿದೆ ನಾನು, ಇಷ್ಟೆಲ್ಲ ಇಂಡಸ್ಟ್ರಿಯಲ್ಸ್ ಮಾಡಿದೆ, ಕೈಗಾರಿಕೆಗಳು ಮಾಡಿದೆ, ಏನೆಲ್ಲ ಮಾಡಿದೆ, ಎಲ್ಲದನ್ನೂ ಕಂಡು ಹಿಡಿದೆ. ಬಹಳ ವೇಗವಾದ ಜಗತ್ತಾಯಿತು. ಇಲ್ಲಿಂದ ಅಮೇರಿಕಕ್ಕೆ ನೀವು ಒಂದು 17 ಗಂಟೆಯಲ್ಲಿ ಹೊರಟೋಗ್ಬಿಡ್ಬೋದು. ಹೌದು, ಏನು ಸಮಾಧಾನ ಇದೆಯಾ, ಶಾಂತಿ ಇದೆಯಾ, ಸಂತೋಷ ಇದೆಯಾ? ಹಿಂದೆ ಒಂದು 17 ಕಿಲೋಮೀಟರ್ ನಡ್ಕೊಂಡು ಬಂದು 17 ಮೈಲಿ ನಡ್ಕೊಂಡು ಬಂದ್ಬಿಟ್ಟು ತಾಯಿ ತಂದೆಗಳನ್ನು ನೋಡಿದ ಆ ಆನಂದ ಇವತ್ತು ವಿಮಾನದಲ್ಲಿ ಹೋದ್ರೂ ಕೂಡ ಆ ಆನಂದ ಸಿಗ್ತಾ ಇದೆಯಾ? ಆ ಸಂತೋಷ, ಆ ಪ್ರೀತಿ, ಆ ಬದುಕು ಇದೆಯಾ? ಇಲ್ಲ. ಹಾಗಂತ ಹಿಂದಿಂದ ಗತವೈಭವ ನೆನೆಸ್ಕೊಂಡು ಈಗಿಂದೆಲ್ಲ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡ್ರೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಪ್ರಕೃತಿ ನಿರಂತರ ಬದಲಾವಣೆ ಆಗ್ತಕ್ಕಂಥದ್ದು. ಹಾಗಾದ್ರೆ ಈ ಪ್ರಕೃತಿಯ ವೈಪರೀತ್ಯಗಳ ನಡುವೆಯೂ ಕೂಡ, ಈ ಪ್ರಕೃತಿಯ ಸವಾಲುಗಳ ನಡುವೆಯೂ ಕೂಡ ನಾವು ಸಂತೋಷವನ್ನು ಹೇಗೆ ಉಳಿಸ್ಕೊಳ್ಬಹುದು, ನಮ್ಮ ಬದುಕಿಗೆ ಹೇಗೆ ಅರ್ಥವನ್ನು ತಂದುಕೊಳ್ಬಹುದು, ಅದನ್ನು ಹುಡುಕಾಡೋದಕ್ಕೆ ಶ್ರೀ ಗುರು ಬಸವ ಮಹಾಮುನಿ ಪದ್ಧತಿ, ಉಪವಾಸ, ಯೋಗ, ಈ ಶಿವಾನುಭವ ಚಿಂತನೆಗಳು, ಬೆಳಗು ರಾತ್ರಿ, ಹಗಲು ರಾತ್ರಿ, ಇದಕ್ಕೆಲ್ಲ ಶ್ರಮ ಪಡ್ತಾ ಇರ್ತಕ್ಕಂಥದ್ದು. ಏನಕ್ಕೆ ಅಂದರೆ ಈ ವಿಜ್ಞಾನದ ಯುಗದಲ್ಲಿಯೂ ಕೂಡ ನಾವು ಸಂತೋಷವಾಗಿ ಬದುಕಬಹುದು. ಖಂಡಿತ ನಾವು ಬದುಕ್ತಾ ಇದ್ದೀವಿ. ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ಇವತ್ತು 72ನೇ ಗಣರಾಜ್ಯೋತ್ಸವ ಆಚರಿಸಿದ್ರಿ ನೀವೆಲ್ಲ. ನಾನು ಒಂದು ಕಡೆ ಪ್ರೋಗ್ರಾಮ್ ಹೋದ್ವಿ, ಹೊಲಕ್ಕೂ ಹೋದ್ವಿ, ಹೊಲದಲ್ಲೆಲ್ಲ ಕೂಡಿ ಪ್ರಸಾದ ಮಾಡಿದ್ವಿ. ಈ ಕೊರೋನಾ ಸಂದರ್ಭದಲ್ಲಿಯೂ ಕೂಡ ಮತ್ತು ಇಷ್ಟೆಲ್ಲ ಗದ್ದಲಗಳು, ಆಮೇಲಿಂದ ಬಡಿದಾಟಗಳು, ಬೇಕಾದಷ್ಟು ಆಸೆ ಆಮಿಷಗಳು, ಏನೆಲ್ಲ ಜಗತ್ತನ್ನು ಬಾಧಿಸ್ತಾ ಇರುವಾಗಲೂ ಕೂಡ ನಮ್ಮ ಈ ಪದ್ಧತಿಯಲ್ಲಿ ಶರಣರು ತೋರಿದ ಮಾರ್ಗ, ನಾನು ಸಣ್ಣ ಮಾಡ್ತಾ ಇರ್ತಕ್ಕಂಥದ್ದು ಪ್ರಕೃತಿ ಚಿಕಿತ್ಸಾ ಮಾರ್ಗ ಇರ್ಬೋದು, ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಗೆ ಗಮನ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧ ಆಹಾರ, ಶುದ್ಧ ಪರಿಸರ, ಇದೆಲ್ಲ ನಮ್ಮ ಶರಣರು ತೋರಿಸಿದ ಮಾರ್ಗ. ನಾವು ತಿಳ್ಕೋಬೇಕು. ಈ ಸಂದರ್ಭದಲ್ಲಿ ಒಂದು ಘಟನೆ ಹೇಳ್ತೀನಿ ನಿಮಗೆ. ಈ ವಿಜ್ಞಾನ ಏನು ಮಾಡ್ತಾ ಇದೆ ಅಂದರೆ ಕೊಳ್ಳುಬಾಕ ಸಂಸ್ಕೃತಿ ಅಥವಾ ಇನ್ನೊಂದು ಭಾಷೆಯಲ್ಲಿ ತಮಾಷೆಗಳ ಕೂಳುಬಾಕ ಸಂಸ್ಕೃತಿ ಎರಡನ್ನೂ ಬೆಳೆಸ್ತಾ ಇದೆ.
ಕೊಳ್ಳುಬಾಕ ಸಂಸ್ಕೃತಿ ಅಂತಂದ್ರೆ ವಿಪರೀತವಾಗಿ ವಸ್ತುಗಳನ್ನು ಸಂಗ್ರಹ ಮಾಡಿಟ್ಕೊಳ್ಳೋದು. ಕೂಡುಬಾಕ ಸಂಸ್ಕೃತಿ ಅಂದ್ರೆ ತಿನ್ನೋದು ಎಷ್ಟು ತಿನ್ಬೇಕು, ಯಾಕೆ ತಿನ್ಬೇಕು, ಹೇಗೆ ತಿನ್ಬೇಕು ಏನೂ ಗೊತ್ತಿಲ್ಲ. ಸುಮ್ಮನೆ ತಿಂತಾನೇ ಇರೋದು ನಾಲ್ಕು ಚಟಕ್ಕಾಗಿ. ಅದು ಗುಳಿಗೆ ಅನ್ನೋದು ತಿನ್ನೋದು. ಇದು ನಮ್ಮ ಶರಣರು 12ನೇ ಶತಮಾನದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ, ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಮೇದಾರ ಕೇತಯ್ಯ ಅಂತಿದ್ರು. ಮೇದಾರ ಕೇತಯ್ಯನವರು ಕಾಯಕ ಅವ್ರದ್ದು ಮೇದಾರ ಕಾಯಕ ಗೊತ್ತಲ್ಲ, ಬುಟ್ಟಿ ಎಣಿತಾರಲ್ಲ, ಬಿದಿರಿನ ಕೆಲಸ ಮಾಡ್ತಾರೆ. ತೊಟ್ಟಿಲು, ಆಮೇಲಿಂದ ಕುಕ್ಕೆಗಳು, ಮಂಕರಿ ಅಂತ ಕರೀತಾರೆ ಆ ಕಡೆ ಎಲ್ಲ. ಈ ಥರದ್ದೆಲ್ಲ ತಯಾರು ಮಾಡ್ತಕ್ಕಂಥದ್ದು, ಬಿದಿರಿನ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಬೆತ್ತದ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥದ್ದು. ಅದನ್ನು ಸೀಳಿ, ಅದನ್ನು ಮಣಿಸಿ, ಅದಕ್ಕೆ ಒಂದು ಸಂಸ್ಕಾರ ಕೊಟ್ಟು ಮಾಡ್ತಕ್ಕಂಥದ್ದು, ಆ ಕೆಲಸ ಮಾಡ್ತಿದ್ರು. ಅವ್ರದೊಂದು ನಿಯಮ ಹಾಕ್ಕೊಂಡಿದ್ರು. ಗಂಡ ಹೆಂಡತಿ ಇರ್ತಿದ್ರು. ಅವ್ರ ಮಕ್ಕಳಿಗೆ ಕಾಣಿಸಲ್ಲ ಪ್ರಾಯಶಃ. ಕಲ್ಯಾಣಕ್ಕೆ ಬಂದಿದ್ರು ಅವರು. ಬಸವಣ್ಣವ್ರ ಜೊತೆ ಇರಬೇಕು, ಬಸವಣ್ಣವ್ರ ಜೊತೆ ಬಾಳ್ಬೇಕು ಅಂತ ಬಂದರು. ಬಹಳ ದೊಡ್ಡ ವ್ಯಕ್ತಿ ಆದರು. ಮುಂದೆ ಅವರು ಒಂದೇ ಒಂದು ಬಿದಿರು ತಗೊಳ್ಳೋದು ಕಾಡಿಗೆ ಹೋದಾಗ, ಒಣಗಿದ ಬಿದಿರು. ಅದು ಸಿಕ್ಕಾಪಟ್ಟೆ ಕಡೆ ಚೆಲ್ಲಂಗಿಲ್ಲ, ಹುಡ್ಕಾಡೋದು ಬಿದಿರು ಮೇಳೆ. ಆಗಿನ ಕಾಲಕ್ಕೆ ಸಿಕ್ಕಾಪಟ್ಟೆ ಬಿದಿರು ಮೇಳೆಗಳು. ಅದರಲ್ಲಿ ಒಂದು ಬಿದಿರು ತಗೊಳ್ಳೋದು, ಒಂದು ಬಿದಿರು ತಗೊಂಡು ಅದನ್ನು ಸೀಳಿ ಎಲ್ಲ ತಯಾರಿ ಮಾಡೋದು. ಹೆಂಡತಿ ಸಾತವ್ವ ಅಂತ ಆಕೆ ಅದನ್ನು ಮಾರ್ಕೊಂಡು ಬಂದು ಆಮೇಲೆ ದಾಸೋಹ ಮಾಡೋದು, ತಾವು ಪ್ರಸಾದ ಸ್ವೀಕರಿಸೋದು, ಆನಂದ ಬದುಕೋದು. ಅಂದರೆ ಅಷ್ಟೆಲ್ಲ ಬಿದಿರಿನ ಬೆಳೆಗಳಿರುವಾಗಲೂ ಕೂಡ ಅವರೊಂದು ನೇಮ್ ಹಾಕ್ಕೊಂಡಿದ್ರು, ಒಂದೇ ಬಿದಿರು. ಇನ್ನೊಬ್ಬರು ನುಲಿಯ ಚಂದಯ್ಯ ಅಂತ ಬರ್ತಾರೆ, ಕಣ್ಣಿ ಹೊಸಿ ಇರ್ತಕ್ಕಂಥದ್ದು, ಹಗ್ಗ ಮಾಡ್ತಕ್ಕಂಥ ಕೆಲಸ. ಅವರಂತೂ ಲಿಂಗವೇ ಜಂಗಮ ರೂಪವಾಗಿ ಬಂದು ನಿನ್ನ ಸೇವೆ ಮಾಡ್ತೀನಿ ಅಂತ ಮಾಡಿದ್ರೆ ಹೆಚ್ಚು ಹಣ ತಂದಿದ್ದಕ್ಕೆ ವಾಪಸ್ ಕಳಿಸ್ಬಿಟ್ಟು, ಹೋಗು ನೀನು ನಿನ್ನ ಬಸವಣ್ಣ ಅಲ್ಲೇ ಇರಲಿ, ನನ್ನ ಹತ್ರ ಬರ್ಕೊಡೋದು, ನನಗೆ ಎಷ್ಟು ಇರಬೇಕು ಅಷ್ಟೇ ಇರಬೇಕು, ಸರಿಯಾಗಿ ತರಬೇಕು ಅಂತ. ಅಂದರೆ ಇವೆಲ್ಲ ಮಿತ ವ್ಯಯ, ಮಿತ ಜೀವನ. ಆದರೆ ಹಿತ ಜೀವನ ವಿಜ್ಞಾನಕ್ಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕೃಷಿಯನ್ನು ಯಾಕೆ ಕೊಳಗಡಿಸಿದ್ದಾರೆ ಅಂತಂದರೆ, ಬಹಳ ಜನ ಹೇಳೋದು ಆಹಾರ ಪದಾರ್ಥಗಳು ಶಾರ್ಟೇಜ್ ಆದವು. ಖಂಡಿತ ಇಲ್ಲ. ಆಹಾರ ಪದಾರ್ಥಗಳು ಖಂಡಿತವಾಗಿಯೂ ಶಾರ್ಟೇಜ್ ಆಗಿಲ್ಲ. ಆಗಿನ ಕಾಲಕ್ಕೆ ತಪ್ಪು ಕಲ್ಪನೆ ವಿಜ್ಞಾನಿಗಳು, ರಾಜಕಾರಣಿಗಳು ಸೇರಿ ಹಸಿರು ಕ್ರಾಂತಿಗೆ ಅಥವಾ ಯಾವುದೋ ಔಷಧದ ಮಾತು ಕೇಳ್ಕೊಂಡು ಮಾಡಿದರು. ನೋಡ್ರಿ, ಆವಾಗ ರೇಟ್ ಇತ್ತಲ್ಲ ಹಿಂದಿನ ಕಾಲದಲ್ಲಿ. 50 ವರ್ಷದ ಹಿಂದೆ ಜೋಳ, ರಾಗಿ ಇವಕ್ಕಿದ್ದ ರೇಟ್ ಏನು ಬಹಳ ಬರ್ತಿತ್ತು. 1 ರೂಪಾಯಿಗೆ, ಈಗ 50, 60, 70 ವರ್ಷದಿಂದ 1 ರೂಪಾಯಿಗೆ ಒಂದು ಚೀಲ ಜೋಳ, 2 ರೂಪಾಯಿಗೆ ಒಂದು ಚೀಲ ಜೋಳ, 3 ರೂಪಾಯಿಗೆ ಒಂದು ಚೀಲ ಜೋಳ. ಅಷ್ಟು ಕಡಿಮೆ, ಅಂದರೆ ಅಷ್ಟು ಸಿಕ್ಕಾಪಟ್ಟೆ ಉತ್ಪಾದನೆ ಮಾಡ್ತಿದ್ರು. ಹಣಕ್ಕಷ್ಟು ಮೌಲ್ಯ ಇತ್ತು. ಇವತ್ತು ಹಣ ಮೌಲ್ಯನೂ ಕಳ್ಕೊಂಡಿದೆ, ವಸ್ತುಗಳೇನು ಉತ್ಪಾದನೆ ಆಗ್ತಾ ಇದೆ. ಆದರೆ ತಿಂದು 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 ಮನುಷ್ಯ ಹಾಳಾಗ್ತಿದ್ದಾನೆ ಹೊರತು ಅವನು ಸುಧಾರಣೆ ಕಾಣಿಸ್ತಾ ಇಲ್ಲ. ಆದ್ದರಿಂದ ಇವತ್ತು ನಾವು ಬದಲಾವಣೆ ಆಗಲೇಬೇಕಾಗಿದೆ. ಇವತ್ತು ಯಾಕೆ ಈ ಮಾತು ನನಗೆ ನೆನಪಾಯಿತು ಅಂದರೆ, ಇವತ್ತು ದೇಶ ಎಲ್ಲ ಸಡಗರದಿಂದ ಇದೆ. ಇವತ್ತು ಒಂದು ಕಡೆ ಕೊರೋನಾ ಕಾಟ ಇದ್ರೂ ಕೂಡ ಏನು ನಮ್ಮ ಯುದ್ಧ ಉಪಕರಣಗಳನ್ನೆಲ್ಲ ಪ್ರದರ್ಶನ ಮಾಡಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ನಾವು ವಿಶ್ವದಲ್ಲಿ ಯಾರೂ ಕಡಿಮೆ ಇಲ್ಲ ಅಂತ ಹೇಳಿ ನಮ್ಮ ಸೈನಿಕರು, ವಿಜ್ಞಾನಿಗಳು, ರಾಜಕಾರಣಿಗಳು ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಸರಿ, ಒಪ್ಕೊಳ್ಳೋಣ. ಅದು ಅಂತಃಸತ್ವ ಇದೆ ಹೋದರೆ, ಅಮೆರಿಕದ ದಾರಿಯಲ್ಲಿ, ಇಂಗ್ಲೆಂಡಿನ ದಾರಿಯಲ್ಲಿ ಅಥವಾ ಯುರೋಪಿಯನ್ ಕಂಟ್ರೀಸ್ ಏನು ಆ ದಾರಿಗಳು ಹೋಗ್ತಿದ್ದಾರೆ, ಆ ದಾರಿಯಲ್ಲಿ ಹೋದರೆ ಖಂಡಿತವಾಗಿಯೂ ನಾವು ಅಂತಃಸತ್ವವನ್ನು ಕಳ್ಕೊಳ್ತೀವಿ. ಅಂತಃಸತ್ವವನ್ನು ಕಳ್ಕೊಂಡು ಬದುಕು ಕೆಳಗಡೆ ಬೀಳಕ್ಕೆ ಬಹಳ ದಿವಸ ಬೇಕಾಗಿಲ್ಲ. ಈಗ ಒಂದು ಕೊರೋನಾ, ಸಣ್ಣ ಕೊರೋನಾ ಅಮೆರಿಕನ್ ನಡೆಸ್ಬಿಡ್ತು, ಯುರೋಪ್ ನಡೆಸ್ಬಿಡ್ತು. ಆದರೆ ಭಾರತ ಇನ್ನೂ ಯಾಕೆ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂದರೆ, ಭಾರತದಲ್ಲಿ ಅಂತಃಸತ್ವ ಇದೆ, ಅಧ್ಯಾತ್ಮ ಸತ್ವ ಇದೆ. ಅಧ್ಯಾತ್ಮದ ಸತ್ವ, ಅಂತಃಸತ್ವ ಇರೋದ್ರಿಂದ ಮಾತ್ರ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ನಾವು ಆನಂದವಾಗಿ ಬದುಕ್ತಾ ಇದ್ದೀವಿ. ಅದು ನಮ್ಮ ಕೃಷಿ, ಅದು ನಮ್ಮ ಆಧ್ಯಾತ್ಮಿಕತೆ, ಅದು ನಮ್ಮ ನೈತಿಕ ಮೌಲ್ಯಗಳು, ಅದು ನಮ್ಮ ಧಾರ್ಮಿಕ ಮೌಲ್ಯಗಳು, ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಸತ್ಸಂಪ್ರದಾಯಗಳು. ಇದನ್ನು ನಾವು ಪಾಲಿಸಬೇಕು. ಇವತ್ತು ನೆನೆಸ್ಕೊಳ್ಬೇಕು. ಅದಕ್ಕೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಸರ್ವಜ್ಞ ಹೇಳೋದು, ಕೃಷಿ ಎಲ್ಲ ವಿದ್ಯೆಗಳಿಗಿಂತ ಶ್ರೇಷ್ಠ ಅಂತ ಸರ್ವಜ್ಞ. ಕೃಷಿಕ ಅಲ್ಲ ನೋಡೋದು,
ಒಳ್ಳೆ ಕೃಷಿಕ ಅವನಿಗೆ ಅನುಭವ ಇತ್ತು ಕೃಷಿಯಲ್ಲಿ. ಅವನು ಕೆಲವು ವಚನಗಳು ನೋಡಿದಾಗ ಕೃಷಿ ಹೇಗೆ ಮಾಡಬೇಕು ಎಲ್ಲರ ಬಗ್ಗೆ ಬರುತ್ತೆ. ಸರ್ವಜ್ಞಾನಿ ಅವನು, ಸರ್ವಜ್ಞ. ಹಾಗೆ ಇರುವಾಗ ಎಲ್ಲ ವಿದ್ಯೆಗಳಲ್ಲೂ ಕೃಷಿ ವಿದ್ಯೆನೇ ಮೇಲು, ಮತ್ತೆ ಕೊನೆಗೆ ಉಳಿಯೋದು ಅದೇ. ಇಂಥ ಪ್ರಳಯದ ಸಂದರ್ಭದಲ್ಲಿಯೂ ಕೂಡ ಸರಿಯಾಗಿ ಕೃಷಿ ಯಾರು ಅಳವಡಿಸ್ಕೊಳ್ತಾರೋ ಅವ್ರು ಸಂತೋಷವಾಗಿ ಬದುಕ್ತಾರೆ. ಅವ್ರಿಗೆ ದಾಳಿಗಳಾಗೋದಿಲ್ಲ. ಜಮೀನಿನಲ್ಲಿದ್ದರೆ ದಾಳಿಗಳಾಗೋದಿಲ್ಲ. ನಮ್ಮ ಕೊರೋನಾ ಸಂದರ್ಭದಲ್ಲಿ ನಮ್ಮ ರೈತರು ಹೋದ ವರ್ಷಕ್ಕಿಂತ ಉತ್ಪಾದನೆ ಜಾಸ್ತಿ ಮಾಡಿದ್ರಿ ಸರ್. ಲಾಕ್ಡೌನ್ ಇದ್ದು ಏನೆಲ್ಲ ಸಮಸ್ಯೆಗಳನ್ನು ಎಲ್ಲ ದೊಡ್ಡ ದೊಡ್ಡ ನಗರಗಳು ತತ್ತರಿಸಿ ಹೋಗ್ಬಿಟ್ರೆ, ನಮ್ಮ ಹಳ್ಳಿ ರೈತರು ಮಾತ್ರ ಬಿತ್ತೋದರಲ್ಲಿ ಬೆಳೆಯೋದರಲ್ಲಿ ಕಡಿಮೆ ಆಗಲಿಲ್ಲ. ಬಹಳ ಅದ್ಭುತವಾಗಿ ಬೆಳೆದರು. ನಿನ್ನೆ ರಾಷ್ಟ್ರಪತಿಗಳು ಕೂಡ ಅದನ್ನು ನೆನೆಸಿದ್ದಾರೆ. ನಿನ್ನೆ ತಮ್ಮ ಭಾಷಣದಲ್ಲಿ ರಾಷ್ಟ್ರಪತಿಗಳು ಅದನ್ನು ನೆನಪು ಮಾಡಿಕೊಂಡಿದ್ದಾರೆ. ಆದ್ದರಿಂದ ನೀವೆಲ್ಲ ಕೃಷಿಕರಾಗೋಣ. ನೀವು ಅನ್ಬೋದು ನಿಮ್ಗೆ ಕಣ್ಣೇ ಕಾಣಿಸಲ್ಲ, ಹೇಗೆ ಕೃಷಿಕರಾಗ್ತೀರಾ? ಇಲ್ಲ, ಕೃಷಿಕರಾಗಬಹುದು. ಕಣ್ಣಿನಿದ್ದವರು ಕೂಡ ಈಗ ಆಗಿದ್ದೀನಿ. ನಾನು ಮಾಡೋಕ್ಕಾಗ್ತಿದ್ರು ಮಾಡಿಸ್ಬೋದಲ್ಲ. ಆದ್ದರಿಂದ ಕೃಷಿಯನ್ನು ಅಳವಡಿಸ್ಕೊಳ್ಳೋಣ. ಶುದ್ಧ ಮಳೆ ನೀರು, ಶುದ್ಧ ವಾತಾವರಣ ಕಲ್ಪಿಸೋದು. ನಿಮ್ಮ ಮನೆಗಳಲ್ಲೂ ಅಷ್ಟೇ. ನಿಮಗೇನು ಸಾಧ್ಯತೆ ಇದೆ ತಾಯಂದರು, ಇಷ್ಟು ಜನ ತಾಯಂದರು ಬಂದಿದ್ದೀರಲ್ಲ, ನೀವು ಮನೇಲಿ ಹೋಗಿ ಏನು ಮಾಡಬೇಕು ಅಂದರೆ, ಮೊದಲು ಒಂದು ಕೈತೋಟ ಮಾಡೋಕ್ಕಾಗುತ್ತೆ ನೋಡಿ. ಕೈತೋಟ ಹೇಗ್ರಿ? ನಮ್ಮ ಮನೆ ಮುಂದೆ ಜಾಗ ಇಲ್ಲ, ರಸ್ತೆಗೆ ಇದೆ. RCC ಮನೆಗಳನ್ನು ಕಟ್ತಾ ಇದ್ದೀರಿ ಎಲ್ಲರೂ ಸಾಮಾನ್ಯವಾಗಿ. ತಾರಸಿ ಕೃಷಿ ಅಂತ ಬಂದಿದೆ. RCC ಮೇಲೆ ಕೃಷಿ ಮಾಡ್ಬೋದು. ಸೊಪ್ಪು ಬೆಳ್ಕೋಬೋದು, ಮೆಂತ್ಯ ಪಲ್ಯ ಬೆಳ್ಕೋಬೋದು, ಅಕ್ಕಿ ತಪ್ಪಲ ಬೆಳ್ಕೋಬೋದು, ಈರುಳ್ಳಿ ಮೆಣಸಿನ್ಕಾಯಿ ಕೂಡ ಬೆಳ್ಕೊಂಡಿದ್ದಾರೆ, ಬೆಳ್ಳುಳ್ಳಿ ಬೆಳ್ಕೊಂಡಿದ್ದಾರೆ. ಮಂಗಳೂರು ಕಡೆ, ಮಡಿಕೇರಿ ಕಡೆ ಅಲ್ಲಿ ಕಾಡಿದೆ ನೋಡಿದ್ರೆ, ಅಲ್ಲಿ ತಾರಸಿ ಕೃಷಿಯವರು ಭಾಳ ಜನ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ತುಂಬ ಜನ ಇದ್ದಾರೆ. ಧಾರವಾಡದಲ್ಲೂ ಒಬ್ಬೊಬ್ಬರು ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಹಾಗೆ ನೀವೆಲ್ಲ ಮಾಡ್ಬೋದು. ಮನಸ್ಸು ಮುಖ್ಯ. ಮನಸ್ಸು ಮಾಡಿ ಈ ಗಣರಾಜ್ಯೋತ್ಸವದ ಈ ಶುಭ ದಿನದಂದು ಸಂಕಲ್ಪ ಮಾಡ್ಕೊಳ್ಳಿ, ನಾವು ಶುದ್ಧವಾದ ಸೊಪ್ಪನ್ನು ತಯಾರು ಮಾಡ್ಕೊತೀವಿ. ತಿಂಗಳಿಗೆ ನೀವು ಸೊಪ್ಪು ಅದೆಲ್ಲ ಬೆಳೆಯಕ್ಕೆ ಶುರು ಮಾಡಿದ್ರೆ ಎಷ್ಟೋ ಹಣ ಸಂಪಾದನೆ ಮಾಡ್ಬೋದು. ಮಾರ್ಕೆಟ್ಗೆ ಹೋಗೋದು ಸಮಯ ಉಳಿತಾಯ ಆಗುತ್ತೆ. ಹಣ ನೀವು ಅಲ್ಲೇ ಉತ್ಪಾದನೆ ಮಾಡ್ಬೋದು. ನಿಜವಾದ ಉತ್ಪಾದಕ ಅಂದರೆ ಕೃಷಿಕ ಮಾತ್ರ. ಬಾಕಿಯವರು ಯಾರು ನಿಜವಾದ ಉತ್ಪಾದಕರಲ್ಲ. ಅವ್ರು ಆ ಕಡೆಗೆ ಈ ಕಡೆಗೆ ಆ ಕಡೆಗೆ ಮಾಡ್ತಾರೆ ಅಷ್ಟೇ. ಕೈಗಾರಿಕೋದ್ಯಮಿ ಇರ್ಬೋದು, ರಾಜಕಾರಣಿ ಇರ್ಬೋದು, ಸ್ವಾಮೀಜಿಗಳಿರ್ಬೋದು, ಯಾರೇ ಇರ್ಬೋದು. ಆದರೆ ಇವರು ಯಾರು ನಿಜವಾದ ಉತ್ಪಾದಕರಲ್ಲ. ಕೃಷಿಕ ಮಾತ್ರ ನಿಜವಾದ ಉತ್ಪಾದಕ. ಆ ಕೃಷಿಕನಿಗೆ ಬೆಲೆ ಸಿಗಬೇಕು, ಸಿಗ್ತಾ ಇದೆ. ಯಾಕೋ ಕೃಷಿಕರು ಅರ್ಥ ಮಾಡ್ಕೊಳ್ತಾ ಇಲ್ವಾ ಏನೋ ಗೊತ್ತಿಲ್ಲ. ಅದು ಕಾಲ ಉತ್ತರ ಕೊಡುತ್ತೆ. ಅದಕ್ಕೆ ಅರ್ಥ ಮಾಡಿಕೊಂಡು ನಾವು ಕೃಷಿಯನ್ನು ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ಎಲ್ಲರೂ ಮಾಡೋಣ ಅಂತ ಹೇಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ವಿಷಯ. ಜಯ ಗುರು ಜಯ ಗುರು ಬಸವಣ್ಣ, ಜಯ ಗುರು ಜಯ ಗುರು ಬಸವಣ್ಣ, ಚಂದ್ರಮರುಮನೆ ಬಸವಣ್ಣ, ಜಯ ಇಲ್ಲ ಚಂದ ಬಂದಲ್ಲ ಚಲೋ ಬಂದ್ರಿ. ಎಪ್ಪಿಂದಿತ್ತು ನಾವು ನನಗೆ ಇದು ಸುಮಾರು ಆಯ್ತು ಹೋಗಲ್ಲ. ನಾನು ಕ್ಲಿಯರ್ಗೆ ನೂಲಿಲ್ಲ ಅಂತ ಎಷ್ಟು ನೂಲಿಲ್ಲ ರೀ. ದಿನಕ್ಕೆ ದಿನ ಹೆಚ್ಚಾಗ್ತಾರೆ ಜನ. ಒಂದು ಚಲೋ ರೂಪಾಯಿ ಆಡತ್ತಲ್ಲ. 40 ಜನ ಇದ್ದಾರೆ.